ಸ್ನೇಹಿತರೆ, ಈ ವಿಡಿಯೋ ನೋಡಿ. ನಮ್ಮ ದೇಶದಲ್ಲಿ ಅದೇನೇ ಬದಲಾವಣೆ ಆದ್ರೂ 5G 6G ನಂತ ಟೆಕ್ನಾಲಜಿ ಬಂದ್ರು ಇಂತಹ ಜನರ ಮನಸ್ಥಿತಿಯನ್ನ ಮಾತ್ರ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅದ್ಯಾವುದೋ ಒಂದು ಬಾಕ್ಸ್ ಅನ್ನ ಕಂಪಾರ್ಟ್ಮೆಂಟ್ ನ ಒಳಗಡೆ ಹಾಕೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಟ್ರೈ ಮಾಡ್ತಾರೆ. ಆ ಡೋರ್ ನಲ್ಲಿ ಆಗೋದಿಲ್ಲ ಅಂತೇಳಿ ಇನ್ನೊಂದು ಡೋರ್ ನಲ್ಲಿ ಟ್ರೈ ಮಾಡ್ತಾರೆ. ಅಲ್ಲ, ಎಲ್ಲಾ ಡೋರ್ ನ ವಿಡ್ತ್ ಸೇಮ್ ಅಂತ ಹೇಳುವಂತ ಒಬ್ಬ ನರ ಮನುಷ್ಯನು ಅಲ್ಲಿಲ್ವಾ? ನೆಕ್ಸ್ಟ್ ನೋಡಿ, ಅದ್ಯಾವುದೂ ಸಾಧ್ಯವಾಗೋದಿಲ್ಲ ಅಂತ ಆದಾಗ ಈ ತರದನ್ನ ಹೊರಗಡೆಯಿಂದ ಕಟ್ಟಿಕೊಂಡು ಹೋಗ್ತಾರೆ. ಅಲ್ಲ, ಇವರ ತಲೆಯಲ್ಲಿ ಮಿದುಳು ಇದೆಯೋ ಅಥವಾ ಸಗಣಿ ಇದೆಯೋ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ಎಲ್ಲಾದ್ರೂ ನ್ಯಾರೋ ರೋಡ್ ಅಂದ್ರೆ ಕಿರಿದಾದಂತ ಒಂದು ದಾರಿ ಇದ್ದಾಗ ಅಲ್ಲಿ ಅದಕ್ಕೆ ಯಾವ್ದಾದ್ರು ಒಂದು ಪಿಲ್ಲರೋ ಅಥವಾ ಇನ್ಯಾವುದೋ ಒಂದು ಗುದ್ದಿ ಇದು ಡ್ಯಾಮೇಜ್ ಆಗತ್ತೆ. ಅದನ್ನ ಹೇಳುವಂತ ಒಂದು ಕಾಮನ್ ಸೆನ್ಸ್ ಇರುವಂತ ಜನರು ಅಲ್ಲಿಲ್ಲ. ಅದು ಬಿಡಿ, ಅಲ್ಲಿರುವಂತ ರೈಲ್ವೆ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಅನ್ನೋದೇ ನನ್ಗೆ ಡೌಟ್ ಆಗ್ತದೆ. ಇಲ್ಲೊಬ್ಬ ನೋಡಿ, ಕಂಪಾರ್ಟ್ಮೆಂಟ್ ಒಳಗಡೆ ಸೈಕಲ್ ತಂದವನೆ. ಅದನ್ನ ಯಾವ್ದೋ ಕಾರ್ಗೋಗ್ ಹಾಕ್ಬೇಕು, ಅದನ್ನ ಬಿಟ್ಟು ಕಂಪಾರ್ಟ್ಮೆಂಟ್ ಒಳಗಡೆನೆ ತಂದವನೆ, ಜನರು ಓಡಾಡುವಂತ ಜಾಗದಲ್ಲಿ. ಇಲ್ಲೊಬ್ಬ ನೋಡಿ, ಬೈಕ್ ತಂದವನೆ. ಇಷ್ಟಕ್ಕೆ ಸಮಾಧಾನ ಪಟ್ಟಿಲ್ಲ ಇವರು. ನೆಕ್ಸ್ಟ್ ನೋಡಿ, ಮೇಕೆ, ದನ. ಹ? ಇಂಥವ್ರಿಗೆ ನಾವು ಯಾವ ಅಭಿವೃದ್ಧಿ ಪಡಿಸಿದಂತ ವ್ಯವಸ್ಥೆಯನ್ನ ಮಾಡಿಕೊಟ್ರಿ ಇವರು ಸರಿಯಾಗ್ಬೋದಾ? ನೆಕ್ಸ್ಟ್ ನೋಡಿ, ಇಲ್ಲೊಬ್ಬ ಅಲ್ಲಿ ರೈಲ್ವೆ ಬೋಗಿಗಳನ್ನ ಕ್ಲೀನ್ ಮಾಡೋಕೆ ಬಳಸುವಂತ ನೀರಿನಿಂದ ಸ್ನಾನ ಮಾಡ್ತಾ ಇದ್ದಾನೆ. ಅಲ್ಲ, ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿರಬಹುದು, 2-3 ದಿವಸದಿಂದ ಟ್ರೈನ್ ಅಲ್ಲೇ ಇದ್ದಿರಬಹುದು, ಪರವಾಗಿಲ್ಲ. ಆದ್ರೆ ಈ ತರ ಮಾಡೋದಾ? ಹ? ನಾವ್ ಎಲ್ಲಿದ್ದೀವಿ? ಯಾವ ಜಾಗದಲ್ಲಿ ಇದೀವಿ? ಹೇಗೆ ವರ್ತಿಸ್ಬೇಕು ಅನ್ನೋಂತ ಕಾಮನ್ ಸೆನ್ಸ್ ಇಲ್ವಾ? ನೋಡಿ, ಇದು ನಮ್ಮ ಜನ. ಇದು ನಮ್ಮ ಜನರ ಮನಸ್ಥಿತಿ. ಇಂತಹ ಮನಸ್ಥಿತಿಯ ಜನರ ನಡುವೆ ನಾವು ನಮ್ಮ ದೇಶವನ್ನ ಅಮೆರಿಕಾನೋ ಸಿಂಗಾಪುರೋ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಬೇರೆ ಬೇರೆ ನಾಯಕರು ಬರ್ತಾರೆ ಹೋಗ್ತಾರೆ. ಅವರು ದೇಶವನ್ನ ಬದಲಾಯಿಸ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಆದ್ರೆ ಮೊದ್ಲು ಬದಲಾಗಬೇಕಾದದ್ದು ನಾವು, ಜನ. ಮತ್ತು ಅದರಲ್ಲೂ ಇಂತಹ ಮನಸ್ಥಿತಿ ಇರುವಂತ ಜನರು. ಏನಂತೀರಾ?